ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಪಾವನಿಲಾ ಲಾಗ್ಸ್ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಮಾಡ್ತಾ ಇರೋದು ಜಾಮೂನ್. ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಟೇಸ್ಟಿಯಾದ ಜಾಮೂನ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಜಾಮೂನ್ ಪೌಡರ್ನ ಒಂದು ಬೌಲಲ್ಲಿ ಹಾಕಿ ಅದಕ್ಕೆ ಸ್ವಲ್ಪನೇ ನೀರು ಆ್ಯಡ್ ಮಾಡ್ತಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಯಾವ ರೀತಿ ಹಿಟ್ಟನ್ನ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಜಾಮೂನು ರೆಡಿ ಆಗುತ್ತೆ. ಸೊ ಇವಾಗ ಜಾಸ್ತಿ ನೀರು ಹಾಕಿಲ್ಲ, ಸ್ವಲ್ಪನೇ ನೀರು ಆ್ಯಡ್ ಮಾಡ್ತಾ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡು ಇಟ್ಟಿದ್ವಿ. ಇವಾಗ ಸ್ವಲ್ಪ ಹೊತ್ತಾದಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಹಾಗೆ ಜಾಮೂನ್ ಹಿಟ್ಟು ಇಷ್ಟು ತಗೊಂಡ್ರೆ ಸಾಕು. ಇವಾಗ ಚಿಕ್ಕ ಉಂಡೆಗಳನ್ನು ಮಾಡ್ತಾ ಹೋಗಬೇಕು. ನೋಡಿದ್ರಲ್ಲ, ಇಷ್ಟು ಉಂಡೆ ಆದರೆ ಸಾಕು. ಇವಾಗ ಮತ್ತೆ ಸ್ವಲ್ಪನೇ ಹಿಟ್ಟು ತಗೊಳ್ಳಿ. ಇವಾಗ ಇದರಲ್ಲಿ ದೊಡ್ಡ ಜಾಮೂನ್ ಮಾಡ್ತೀವಿ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಹಿಟ್ಟನ್ನ ತಗೊಂಡು ಮಾಡ್ಕೋಬೋದು. ಇವಾಗ ನಾವು ಚಿಕ್ಕ ಜಾಮೂನನ್ನ ಮಾಡ್ತಿದ್ದೀವಿ ಅಂದರೆ ಇಷ್ಟು ತಗೊಂಡು ಸಾಕು. ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಉಂಡೆಗಳನ್ನೆಲ್ಲ ರೆಡಿ ಮಾಡಿಕೊಂಡ್ರೆ ಮುಗೀತು. ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೋಬಹುದು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇಷ್ಟೊಂದು ಜಾಮೂನ್ ಉಂಡೆಗಳೆಲ್ಲ ರೆಡಿ ಮಾಡಿದ್ದೀವಿ. ಹಿಟ್ಟಲ್ಲಿ ಎಲ್ಲಿನೂ ನಮಗೆ ಕ್ರ್ಯಾಕ್ ಆದಂಗೆ ಅನ್ನಿಸ್ತಿಲ್ಲ. ತುಂಬಾ ಚೆನ್ನಾಗಿ ಹಿಟ್ಟಿನ ನಾದ್ಕೊಂಡಿರೋದ್ರಿಂದ ಉಂಡೆಗಳು ಅಷ್ಟೇ ಚೆನ್ನಾಗಿ ಆಗಿದೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಇದರಲ್ಲಿ ಒಂದು 30-35 ಜಾಮೂನ್ ಉಂಡೆಗಳನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೆ ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಇವಾಗ ನಾವು ತಗೊಂಡಿರೋ ಜಾಮೂನ್ ಪೌಡರ್ಗೆ 500 ಗ್ರಾಮ್ ಸಕ್ಕರೆ ಆದರೆ ಸಾಕು. ಜಾಸ್ತಿ ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ. ಇದು ಅಂಟು ಪಾಕ ಆಗೋದು ಬೇಡ, ಸಕ್ಕರೆ ಕರಗಿದ್ರೆ ಸಾಕು. ಸಕ್ಕರೆ ಪಾಕ ರೆಡಿ ಆಗುತ್ತೆ. ನಾವು ಇದರಲ್ಲಿ 2 ಬೌಲ್ ಸಕ್ಕರೆ ಹಾಕಿದ್ದೀವಿ. 500 ಗ್ರಾಮ್ ಸಕ್ಕರೆ ಹಾಕಿ ಸಕ್ಕರೆ ಕರಗೋವರೆಗೂ ಅದನ್ನು ಕುದಿಸಿದ್ರೆ ಸಕ್ಕರೆ ಪಾಕ ರೆಡಿ ಆಯಿತು. ಇವಾಗ ಒಂದು ಬಾಳಿಗೆಗೆ ಎಣ್ಣೆ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಎಣ್ಣೆ ಕಾಯಬೇಕು. ಇವಾಗ ಜಾಮೂನ್ ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕಲ್ವ ಅಷ್ಟು ಎಣ್ಣೆನ ನಾವು ಹಾಕಿದರೆ ಸಾಕು. ಇವಾಗ ಅದರಲ್ಲಿ ಸ್ಟಾರ್ಟಿಂಗ್ ಒಂದು 4 ಜಾಮೂನ್ ಉಂಡೆಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಜಾಮೂನು ರೆಡಿ ಆದಂಗೆ. ಇದನ್ನು ನಾವು ಮೊದಲು ನೆನ್ಪಿಟ್ಕೋಬೇಕಾಗಿರೋದು, ಲೋ ಫ್ಲೇಮಲ್ಲೇ ನಾವು ಕರಿಬೇಕು. ಹೈ ಫ್ಲೇಮಲ್ಲಿ ಏನಾದರೂ ನಾವು ಕರಿದ್ರೆ ಅದ್ರ ಒಳಗಡೆ ಹಿಟ್ಟಿರುತ್ತಲ್ಲ, ಅದು ಬೆಂದಿರಲ್ಲ, ಅದು ಹಾಗೇ ಇರುತ್ತೆ. ಮೇಲ್ಗಡೆ ಮಾತ್ರ ಕಲರ್ ಚೇಂಜ್ ಆಗಿರುತ್ತೆ. ಜಾಮೂನ್ ಉಂಡೆಗಳು ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿರೋದಿಲ್ಲ. ಸೊ ಅದಕ್ಕೆ ನಾವು ಬೇಗ ಆಗಲಿ ಅಂತ ಹೈ ಫ್ಲೇಮಲ್ಲಿ ಏನಾದರೂ ಜಾಮೂನ್ ಉಂಡೆಗಳನ್ನು ಫ್ರೈ ಮಾಡೋಕ್ಕೆ ಹೋದರೆ ಅಷ್ಟು ಚೆನ್ನಾಗಿ ಆಗಲ್ಲ. ನೀವು ಬೇಕಾದರೆ ಸಕ್ಕರೆ ಪಾಕದಲ್ಲಿ ಹಾಕಿದ್ರೂ ಅದರೊಳಗಡೆ ಹಸಿ ಹಿಟ್ಟು ಹಾಗೇ ಇರುತ್ತೆ. ಸೊ ಅದಕ್ಕೆ ನಾವು ಲೋ ಫ್ಲೇಮಲ್ಲೇ ಆದಷ್ಟು ಜಾಮೂನ್ ಉಂಡೆಗಳನ್ನು ಕರಿಬೇಕು. ಇದು ಚಿಕ್ಕ ಬಾಳಿಗೆ ಆಗಿರೋದ್ರಿಂದ ಒಂದು 7-8 ಜಾಮೂನ್ ಉಂಡೆಗಳನ್ನು ಹಾಕ್ತಾಯಿದ್ದೀವಿ. ನೀವು ದೊಡ್ಡ ಬಾಳಿಗೆ ಇಟ್ಕೊಂಡ್ರೆ ಒಂದು 10-12 ಆರಾಮ್ಸೆ ಹಾಕ್ಬೋದು. ಸೊ ಈ ಥರ ನೀಟಾಗಿ ಜಾಮೂನ್ ಉಂಡೆಗಳನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೀವು ನೋಡ್ತಿರ್ಬೋದು, ಲೋ ಫ್ಲೇಮಲ್ಲೇ ನಾವು ಎಲ್ಲ ಜಾಮೂನ್ ಉಂಡೆಗಳನ್ನು ಕರಿತಾ ಇದ್ದೀವಿ. ಇವಾಗ ಆಲ್ಮೋಸ್ಟ್ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಕಲರ್ ಚೇಂಜ್ ಆದಂಗೆ ನಾವು ನೀಟಾಗಿ ಅದನ್ನ ಯಾವಾಗಲೂ ಟರ್ನ್ ಮಾಡ್ತಾ ಇರ್ತೀವಲ್ವ. ಚೇಂಜ್ ಆದ ತಕ್ಷಣ ಕಲರ್ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಅದನ್ನ ತೆಗೆದಿಟ್ರೆ ಮುಗೀತು. ಇವಾಗ ಆಲ್ಮೋಸ್ಟ್ ಜಾಮೂನ್ ಉಂಡೆಗಳು ಏನಿದ್ದಾವಲ್ಲ ಅದೆಲ್ಲ ರೆಡಿ ಆಯಿತು. ನೀವೇ ನೋಡ್ತಿರ್ಬೋದು ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ. ಸೊ ಕ್ರೀಮ್ ಕಲರಲ್ಲಿದ್ದ ಉಂಡೆಗಳೆಲ್ಲ ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಉಂಡೆಗಳಾಯಿತು. ಸೊ ಇವಾಗ ಜಾಮೂನ್ ಉಂಡೆಗಳು ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಇವಾಗ ಎಣ್ಣೆಯಿಂದ ಎಲ್ಲ ತೆಗೆದು ಒಂದು ತಟ್ಟೆಗೆ ಹಾಕ್ತಾ ಇದ್ದೀವಿ. ಸೊ ಇದನ್ನು ಡೈರೆಕ್ಟ್ ನೀವು ಸಕ್ಕರೆ ಪಾಕಕ್ಕೆ ಹಾಕಿಬಿಡಿ. ಸ್ವಲ್ಪ ಹೊತ್ತು ಅದು ಆರೋದಕ್ಕೆ ಬಿಡಬೇಕು. ಸೊ ಜಾಮೂನ್ ಉಂಡೆಗಳನ್ನು ಫ್ರೈ ಮಾಡಿದ ತಕ್ಷಣ ನೀವೇನಾದರೂ ಸಕ್ಕರೆ ಪಾಕಕ್ಕೆ ಹಾಕಿದರೆ ಅಷ್ಟು ಚೆನ್ನಾಗಿ ಬರಲ್ಲ, ಅದು ಕ್ರ್ಯಾಕ್ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಸಮಯದ ನಂತರ ಈ ಥರ ಸಕ್ಕರೆ ಪಾಕದಲ್ಲಿ ಹಾಕಿದರೆ ಇಷ್ಟು ಚೆನ್ನಾಗಿರೋ ಜಾಮೂನ್ ರೆಡಿ ಆಗುತ್ತೆ. ಇವಾಗ ಆಲ್ಮೋಸ್ಟ್ ಜಾಮೂನ್ ರೆಡಿ ಆಯಿತು. ಇವಾಗ ತುಂಬಾ ಚೆನ್ನಾಗಿ ತುಂಬ ಟೇಸ್ಟಿ ಅಂತೂ ಆಗಿತ್ತು ಜಾಮೂನ್. ಸೊ ಇದಾಗಿತ್ತು ನನ್ನ ಪುಟ್ಟ ಮಿನಿ ವ್ಲಾಗ್. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.